ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ಗೌಡ. ಉತ್ತರ ಕರ್ನಾಟಕದ 3 ಶತಮಾನಗಳ ಐತಿಹಾಸಿಕ ಹಿನ್ನೆಲೆ ಉಳ್ಳ ಅತ್ಯಂತ ಶ್ರೇಷ್ಠ ಪರಂಪರೆ ಹೊಂದಿರುವ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದಲ್ಲಿ ಜಗದ್ಗುರುಗಳ ಮಠಾಧೀಶರ ಸಾನ್ನಿಧ್ಯದಲ್ಲಿ ಶ್ರೀಮಠದ ಸರ್ವ ಭಕ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಗದಗದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಶಿವಮೊಗ್ಗದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ರಾಜೇಂದ್ರ ಮಹಾಸ್ವಾಮಿಗಳು, ನಿಡಸೋಶಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ನಿಡಸೋಶಿ ಮಠದ ಉತ್ತರಾಧಿಕಾರಿ ಏಕಗಮ್ಯಾನಂದ ಸ್ವಾಮೀಜಿ ಹಾಗೂ ಶ್ರೀಮಠದ ಸರ್ವ ಭಕ್ತರು ಹಾಗೂ ಮಾಜಿ ಸಚಿವ ಎ.ಬಿ. ಪಾಟೀಲ್ ಸರ್ವರು ಪಾಲ್ಗೊಂಡಿದ್ದರು. ಇದೇ ವೇಳೆ ಪರಮ ಪೂಜ್ಯರು ಹಾಗೂ ಉತ್ತರಾಧಿಕಾರಿಗಳು ಮಾತನಾಡಿ, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದಲ್ಲಿ ಅತ್ಯಂತ ಶ್ರೇಷ್ಠ ಪರಂಪರೆ ಹೊಂದಿರುವ ಮಠ ಇದಾಗಿದ್ದು, ಎಲ್ಲ ರಂಗಗಳಲ್ಲಿಯೂ ತನ್ನ ಅಪರಿಮಿತ ಸಾಧನೆ ಮಾಡುವ ಮೂಲಕ ಶ್ರೇಷ್ಠತೆ ಹೊಂದಿದೆ. ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಹೃದಯವಂತಿಕೆ ಭಕ್ತರ ಶಕ್ತಿಯಾಗಿದೆ. ಉತ್ತರಾಧಿಕಾರಿಗಳು ಸಹ ಈ ಭವ್ಯ ಪರಂಪರೆಯನ್ನು ಎತ್ತರಕ್ಕೆ ಅವರ ಮಾರ್ಗದರ್ಶನದಲ್ಲಿಯೇ ಕೊಂಡೊಯ್ಯಬೇಕೆಂದು ಹೇಳಿದರು. ಶ್ರೀಮಠದ ಪೂಜ್ಯರು ಮಾರ್ಗದರ್ಶನ ಹಾಗೂ ಸದ್ಭಕ್ತರ ಅಪೇಕ್ಷೆಗೆ ಧಕ್ಕೆ ಬಾರದಂತೆ ಶ್ರೀಮಠದ ಉತ್ತರಾಧಿಕಾರಿಯಾಗಿ ಮುಂದುವರಿಯುತ್ತೇನೆ. ಇದೇ ಗ್ರಾಮದ ಮಗನಾಗಿ ಶ್ರೀಮಠಕ್ಕೆ ಬಂದಿಲ್ಲ, ದುರ್ದುಂಡೇಶ್ವರನ ಮಗನಾಗಿ ಪೂಜ್ಯರ ಶಿಷ್ಯನಾಗಿ ಶ್ರೀಮಠದ ಉತ್ತರ ಅಧಿಕಾರಿಯಾಗಿ ಶ್ರೀಮಠದ ಪರಂಪರೆ ಭಕ್ತರ ಆಶಯ ಉಳಿಸಿ ಬೆಳೆಸುವ ಮೂಲಕ ಮಠದ ಶ್ರೇಯೋಭಿವೃದ್ಧಿಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯರು, ಮಾಜಿ ಸಚಿವ ಎ.ಬಿ. ಪಾಟೀಲ್, ನಿಡಸೋಶಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು, ಹಿರಿಯರು, ಗಣ್ಯರು ಪಾಲ್ಗೊಂಡಿದ್ದರು. ರಾಮ್ಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ನಿಡಸೋಶಿ. ಅಥವಾ ಸಣ್ಣತನದಲ್ಲಿ ಯೋಚನೆ ಮಾಡಬಾರ್ದು, ದೂರದೃಷ್ಟಿಯನ್ನು ಇಟ್ಕೊಂಡು ಯೋಚನೆ ಮಾಡಬೇಕು. ಹಾಗಾಗಿ ಅವರ ಒಂದು ವಿಚಾರಗಳಲ್ಲಿ ಏನೇ ಇದ್ರೂ ಕೂಡ ಅದನ್ನು ಮತ್ತೆ ತಾಯಿ ಮಕ್ಕಳಂತೆ ಗುರು ಶಿಷ್ಯರು ಏಕೋಭಾವದಿಂದ ಪರಿಹರಿಸಿಕೊಂಡು ಹೋಗ್ತೀವಿ ಎನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾವು ನಿಜಲಿಂಗೇಶ್ವರ ಸ್ವಾಮಿಗಳವರಿಗೆ ಹೇಳೋದಿಷ್ಟೇ, ಅವರು ತಾಯಿ ಇದ್ದಂಗೆ ಅಥವಾ ಗುರು ಪಕ್ವಾದಂತಹ ಒಂದು ಸ್ಥಿತಿಯಲ್ಲಿ ಅವರಿದ್ದಾರೆ. ಅಪಾರವಾದ ಅನುಭವ ಇದೆ ಮತ್ತು ಕಾರ್ಯಕ್ಷಮತೆ ಇದೆ. ಆ ಅನುಭವವನ್ನು ಅವ್ರು ಪಡ್ಕೊಳ್ಳಿ. ಇದು ದೊಡ್ಡ ಶಕ್ತಿ, ಅವ್ರ ಕ್ರಿಯಾಶಕ್ತಿ. ಅವರು ಆ ಕ್ರಿಯಾಶಕ್ತಿಗೆ ಈ ಜ್ಞಾನ ಶಕ್ತಿನೂ ಕೂಡ ಬಹಳ ಬೇಕು, ಅನುಭವ ಶಕ್ತಿ ಬೇಕು. ಹಾಗಾಗಿ ಅವರು ಸಮರ್ಥರಿದ್ದಾರೆ. ಆ ಸಮರ್ಥತೆಗೆ ಇವರ ಈ ಒಂದು ಅನುಭವ ಶಕ್ತಿ ಇದೆಯಲ್ಲ, ಅದನ್ನು ಅವ್ರು ಪಡ್ಕೊಳ್ಳಿ. ಆ ಮೂಲಕ ಅವರ